ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣನವರು ನಮ್ಮ ಸಿಡುವಸ್ಕೋಟೆ ಗ್ರಾಮಕ್ಕೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಕಾಮಗಾರಿಗೆ ಚಾಲನೆ ನೀಡೋದಕ್ಕೆ ಬಂದಿದ್ದರು. ಅದೇ ರೀತಿ ವೆಂಕಟೇಶ್ವರ, ನನ್ನ ಪಂಚಾಯತಿ ವ್ಯಾಪ್ತಿಯ ವೆಂಕಟೇಶ್ವರ ಗ್ರಾಮದಲ್ಲಿ ತುಂಬ ಹದಗೆಟ್ಟಿತ್ತು ಈ ರಸ್ತೆ. ನಾನು ಹೋಗಿ ಅವ್ರ ಹತ್ರ ಹೇಳ್ಕೊಂಡಾಗ ಆಯಿತು, ಅದು ಯಾವ್ಯಾವ ರಸ್ತೆಗಳು ಹದಗೆಟ್ಟಿದೆಯೋ ಅದರದ್ದೆಲ್ಲ ಲಿಸ್ಟ್ ಕೊಡು ಅಂತ ಹೇಳಿದರು. ನಾನೀಗಾಗಲೇ ನಮ್ಮ ಶಾಸಕರಿಗೆ ಎಲ್ಲ ಗ್ರಾಮಗಳದು ಸುರ್ಜಕ್ನಹಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕು ಅಂತ ಕೇಳಿದ್ದೀನಿ. ಗೌರೇನಹಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ, ಮತ್ತು ಬಾಡ್ರಹಳ್ಳಿಗೆ, ಮೇಡಹಳ್ಳಿಗೆ 50 ಲಕ್ಷ ರೂಪಾಯಿ ಅನುದಾನಗಳು, ಮತ್ತು ಚಿನ್ನಯ್ಯನಪಾಳ್ಯ, ಸಿದ್ದನಪಾಳ್ಯ, ಆದೂರಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತ ಈಗಾಗಲೇ ಕೇಳಿ ಈಗಾಗಲೇ ಲಿಸ್ಟ್ ಮಾಡಿದ್ದಾರೆ. 2ನೇ ಲಿಸ್ಟಲ್ಲಿ ಅದಕ್ಕೂ ಚಾಲನೆ ಕೊಡ್ತಾರೆ. ಏನು ನಮ್ಮ ಭಾಗದಲ್ಲಿ ನಾನೀಗ ಅಧ್ಯಕ್ಷನಾಗಿದ್ದೆ, ನಮ್ಮ ಶಾಸಕರ ಒಂದು ಆಶೀರ್ವಾದದಿಂದ, ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರ ಬೆನ್ನೆಲುಬಿಂದ ಈ ಪಂಚಾಯಿತಿಯನ್ನು ಉತ್ತಮವಾದ ಒಂದು ಆಡಳಿತ ಕೊಡೋದಕ್ಕೆ ಸಾಧ್ಯವಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಆಗಲಿ, ಯಾವುದೇ ಕಾರ್ಯ ಆಗಲಿ ಕೇಳ್ಕೊಂಡ ತಕ್ಷಣ ನನಗೆ ಪೂರ್ಣ ಬೆಂಬಲ, ನಾನಿದ್ದೀನಿ, ನೀನು ಮಾಡಿಸೋಗಪ್ಪ ಅನ್ನೋ ಒಂದು ಸಂಪೂರ್ಣ ಸಹಕಾರ ನೀಡಿದ್ದಕ್ಕೆ ಸಾಕಷ್ಟು ಹಳ್ಳಿಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಯಾವುದೇ ಊರಲ್ಲಿ ಈಗೇನಾಗಿದೆ ಅಂತಂದರೆ, ಈಗ ಅಭಿವೃದ್ಧಿ ಪರ್ವ ಇಷ್ಟು ದಿನ ಶಾಸಕರು ಏನೂ ಮಾಡಿಲ್ಲ ಅಂತ ಇದ್ದರು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಲಾಸ್ಟ್ 2 ವರ್ಷದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಎಷ್ಟೇ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರು ಹದಗೆಟ್ಟು ಹೋಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕೆಲಸಗಳು ಕುಂಠಿತ ಆಗಿತ್ತು. ಈಗ ಚಾಲನೆ ಕೊಟ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ಹಳ್ಳಿಗೂ, ಪ್ರತಿ ಸಂದಿಗೊಂದಿಗಳಲ್ಲೂ ಏನು ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ಈಗೆಲ್ಲ ತಾವೇ ತೋರಿಸ್ತಾ ಇದ್ದಾರೆ ಜನಗಳಿಗೆ. ಮುಂದಿನ ಬಾರಿನೂ ನಮ್ಮ ಶಾಸಕರು ಈ ತಾಲೂಕಿನ ಮೆಚ್ಚಿನ ನಾಯಕರು, ಜನಪ್ರಿಯ ನಾಯಕರು, ಮಂತ್ರಿಗಳಾಗಿ ಮತ್ತೊಮ್ಮೆ ಅವರು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ಬರಲಿ ಅಂತ ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಜನಗಳ ಪರವಾಗಿ ನಾನು ಅವ್ರ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್.